ದಿನಾಂಕ ಘೋಷಣೆಗೂ ಮುನ್ನವೇ ರಂಗೇರ್ತಾ ಇದೆ ಚನ್ನಪಟ್ಟಣ ಬೈ ಇಲೆಕ್ಷನ್ನ ಅಖಾಡ. ಚನ್ನಪಟ್ಟಣ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಯಾರು ಅನ್ನುವ ಪ್ರಶ್ನೆ ಇನ್ನೂ ಕೂಡ ಮುನ್ನೆಲೆಯಲ್ಲಿದೆ. ಆದರೆ ಈಗಾಗಲೇ ನಿಖಿಲ್ ಕಣಕ್ಕಿಳಿಯುವ ಸೂಚನೆ ಕಾಣ್ತಾ ಇದೆ. ಈ ಬಗ್ಗೆ ಒಂದು ಕೇಸ್ನಲ್ಲಿ ಒಂದು FIR ನಲ್ಲಿ ಇತ್ತೀಚೆಗೆ ದಾಖಲಾಗಿದ್ದ ಕೇಸ್ನಲ್ಲೂ ಕೂಡ ಮೆನ್ಷನ್ ಇದೆ. ಅದರ ಜೊತೆಗೆ ನಿನ್ನೆಯ ಸಭೆ ಕೂಡ ಇದೆ. CP ಯೋಗೇಶ್ವರ್ಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವ ಭೀತಿಯಿಂದ ಈಗ ದೆಹಲಿ ಕಡೆ ಹೊರಟಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿಯನ್ನು ಭೇಟಿಯಾಗೋದಕ್ಕೆ CP ಯೋಗೇಶ್ವರ್ ದೆಹಲಿ ಕಡೆ ಹೊರಟಿದ್ದಾರೆ. ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನು ಭೇಟಿ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಚನ್ನಪಟ್ಟಣದ ಕೊಡಂಬಳ್ಳಿಯಲ್ಲಿ HD ಕುಮಾರಸ್ವಾಮಿ ತಮ್ಮದೇ ಆದ ರೌಂಡ್ಸ್ ಹೊಡಿತಿದ್ದಾರೆ. ನಿನ್ನೆ ಕಾರ್ಯಕರ್ತರ ಜೊತೆ ಸಭೆ ನಡೆಸಿದ್ರು. ಆ ಸಭೆಯಲ್ಲಿ ಅಭ್ಯರ್ಥಿ ಯಾರೇ ಆಗಲಿ, ನಿಖಿಲ್ ಕುಮಾರಸ್ವಾಮಿನೇ ಆಗಲಿ, ಯಾರೇ ಆಗಲಿ, ನೀವು ಮತ ಹಾಕಿ ಗೆಲ್ಲಿಸಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಇನ್ನೊಂದು ಕಡೆ ಅಲ್ಲಿನ ಬ್ಲಾಕ್ ಅಧ್ಯಕ್ಷರು, JDSನ ಅಧ್ಯಕ್ಷರಂತೂ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕರ್ಕೊಂಡ್ಬರ್ತೀವಿ, ಎದ್ದು ಗೆಲ್ಲಿಸಬೇಕು ಅನ್ನುವ ಮಾತುಗಳನ್ನೇ ಆಡಿದರು. ಆ ಭಯದಿಂದ ಈಗ CP ಯೋಗೇಶ್ವರ್ ದೆಹಲಿ ಕಡೆ ಹೊರಟಿದ್ದಾರಾ ಪ್ರಶ್ನೆ ಅಂತೂ ಉದ್ಭವ ಇದೆ. ಸಂತೋಷ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸಂತೋಷ್, ಏಕೈಕಿ ಮತ್ತೆ CP ಯೋಗೇಶ್ವರ್ ದೆಹಲಿ ಕಡೆಗೆ ಪ್ರಯಾಣ ಬೆಳೆಸ್ತಾ ಇರುವಂಥದ್ದು ಸ್ವಹಿತಾಸಕ್ತಿ ಅನ್ನೋದು ಬಹಳ ಸ್ಪಷ್ಟ. ಯಾಕೆ, ಏನಾದರೂ ಭಯ ಕಾಡ್ತಾ ಇದೆಯಾ, ಟಿಕೆಟ್ ಕೈ ತಪ್ಪುತ್ತೆ ಅನ್ನೋದಾ, ಅಥವಾ ಸೂಚನೆ ಕೊಡೋದಕ್ಕೆ ಬಂದ್ರ ಹೈಕಮಾಂಡ್ಗೆ? ಸಂತೋಷ್, ಪ್ರಣತ್, ಪ್ರಮುಖವಾಗಿ ಇನ್ನೇನೋ ಚನ್ನಪಟ್ಟಣ ವಿಧಾನಸಭೆ ಉಪಚುನಾವಣೆಗೆ ದಿನಾಂಕ ಘೋಷಣೆಯಾಗುವಂಥದ್ದು ಮಾತ್ರ ಬಾಕಿ ಉಳಿದಿರುವಂಥದ್ದು. ಉಳಿದಂತೆ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮದೇ ಆದಂತಹ ನಿಟ್ಟಿನಿಂದ ಅಲ್ಲಿ ಪ್ರಚಾರ ಕಾರ್ಯವನ್ನು ಈಗಾಗಲೇ ಕೈಗೊಂಡಿರುವಂಥದ್ದು ಸ್ಥಳೀಯ ಮಟ್ಟದಲ್ಲಿ. ಆದರೆ ಹೈಕಮಾಂಡ್ ಇನ್ನೂ ಕೂಡ ಯಾರು ಅಭ್ಯರ್ಥಿಗಳಾಗಬೇಕು ಅನ್ನೋಂಥದ್ದು ಬಗ್ಗೆ ತಮ್ಮ ನಿರ್ಧಾರವನ್ನು ರಾಜಕೀಯ ಪಕ್ಷಗಳಲ್ಲಿ ತೆಗೆದುಕೊಂಡಿಲ್ಲ. ಆದರೆ ಉಳಿದಂತೆ ಕುಮಾರಸ್ವಾಮಿ ತಮ್ಮದೇ ಆದಂತಹ ಒಂದು ಕ್ಷೇತ್ರವಾಗಿರೋದ್ರಿಂದ ಸಹಜವಾಗಿ JDS ಆ ಒಂದು ಕ್ಷೇತ್ರವನ್ನು ಉಳಿಸಿಕೊಳ್ಳುವಂಥ ಎಲ್ಲ ಪ್ರಯತ್ನವನ್ನು ಮಾಡಿಕೊಳ್ತಾ ಇದೆ. ಜೊತೆಗೆ ನಿಖಿಲ್ ಕುಮಾರಸ್ವಾಮಿಗೆ ಆ ಒಂದು ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡುವಂಥ ಎಲ್ಲ ರೀತಿಯಾದಂತಹ ತಯಾರಿಯನ್ನು ಕೂಡ ಒಂದು ಕಡೆ ಸ್ಥಳೀಯ ಮಟ್ಟದಲ್ಲಿ ಈಗಾಗಲೇ ಮಾಡ್ತಾ ಇರುವಂಥದ್ದನ್ನು ಗಮನಿಸಬೇಕಾಗುತ್ತೆ. ಈತ BJPಯ CP ಯೋಗೇಶ್ವರ್ ಪದೇ ಪದೇ ದೆಹಲಿಗೆ ಆಗಮಿಸಿ ಹೈಕಮಾಂಡ್ ಮಟ್ಟದ ನಾಯಕರುಗಳನ್ನು ಭೇಟಿಯಾಗ್ಬಿಟ್ಟು ಈ ಹಿಂದೆ 2-3 ಬಾರಿಯೂ ಕೂಡ ತಮ್ಮ ಬಹುತೇಕ ಬೆಂಬಲಿಗರ ಜೊತೆ BJPಯ ರಾಜ್ಯದ ಹಿರಿಯ ನಾಯಕರುಗಳ ಜೊತೆ ಹೈಕಮಾಂಡ್ ಮಟ್ಟದ ನಾಯಕರುಗಳನ್ನು ಭೇಟಿಯಾಗಿ ಅವರನ್ನು ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರು ಕೂಡ ಇನ್ನೂ ಸ್ಪಷ್ಟವಾದಂತಹ ನಿಲುವನ್ನು ತೆಗೆದುಕೊಳ್ಳುವುದಕ್ಕೆ BJPಯಲ್ಲಿ ಸಾಧ್ಯವಾಗ್ತಾ ಇಲ್ಲ. ಜೊತೆಗೆ ಹೈಕಮಾಂಡ್ ಮಣಿದಂತೆ ಕಾಣ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗುತ್ತೆ. ಈ ನಿಟ್ಟಿನಿಂದಾಗಿ ಇವತ್ತು ಮತ್ತೆ ದೆಹಲಿಗೆ ಆಗಮಿಸಿರುವಂತಹ ಯೋಗೇಶ್ವರ್ ಅವರು ಮುಖ್ಯವಾಗಿ ಅರವಿಂದ್ ಬೆಲ್ಲದವರ ಜೊತೆಗೆ ಇದೀಗ ಹೈಕಮಾಂಡ್ ಮಟ್ಟದ ನಾಯಕರುಗಳನ್ನು ಭೇಟಿಯಾಗುವಂಥ ಎಲ್ಲ ರೀತಿಯ ತಯಾರಿಗಳನ್ನು ಮತ್ತೊಮ್ಮೆ ಮಾಡ್ತಾ ಇರುವಂಥದ್ದನ್ನು ಗಮನಿಸಬೇಕಾಗುತ್ತೆ. ಸ್ಪಷ್ಟವಾದಂಥ ಒಂದು ಚಿತ್ರಣಕ್ಕೆ ಯೋಗೇಶ್ವರ್ ಬಂದಂತೆ ಕಾಣ್ತಾ ಇದೆ. ಅವರಿಗೆ ಆ ಒಂದು ಕ್ಷೇತ್ರ ಕೈತಪ್ಪುವಂಥ ಸಾಧ್ಯತೆಗಳು ಹೆಚ್ಚಾಗಿ ಗೋಚರವಾದಂಥ ಹಿನ್ನೆಲೆಯಿಂದಾಗಿ ಹೈಕಮಾಂಡ್ ಮಟ್ಟದ ನಾಯಕರುಗಳನ್ನು ಭೇಟಿಯಾಗಿ ಮಾತುಕತೆ ನಡೆಸಿ ನಂತರ ಮುಂದಿನ ನಡೆ ಜೊತೆಗೆ ನಿರ್ಧಾರವನ್ನು ಪ್ರಕಟಿಸುವಂತಹ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. ಜೊತೆಗೆ ಕುಮಾರಸ್ವಾಮಿ ಆ ಒಂದು ಕ್ಷೇತ್ರವನ್ನು JDSನ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅಥವಾ ಸ್ಥಳೀಯ ಮಟ್ಟದ ಯಾರಾದರೂ ಕಾರ್ಯಕರ್ತರುಗಳನ್ನ ಇಳಿಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಎಲ್ಲ ರೀತಿಯ ಚಿಂತನೆಗಳು, ಸಭೆ, ಚರ್ಚೆಗಳೆಲ್ಲವೂ ಕೂಡ ಒಂದು ಕಡೆ ನಡೀತಾ ಇದ್ರೆ ಸ್ಪಷ್ಟವಾದಂತಹ ಒಂದು ನಿಲುವಿಗೆ ಯೋಗೇಶ್ವರ್ ಬಂದು ಇದೀಗ ಹೈಕಮಾಂಡ್ ಮಟ್ಟದ ನಾಯಕರನ್ನ ಭೇಟಿಯಾಗಿ ಉಳಿದಂತೆ ಮುಂದಿನ ನಿರ್ಧಾರವನ್ನು ಪ್ರಕಟ ಮಾಡುವಂತಹ ಸಾಧ್ಯತೆಗಳನ್ನು ಇದೀಗ ನಿರೀಕ್ಷೆ ಮಾಡಬಹುದು. ಪ್ರಣತ್, ಓಕೆ, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.